ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬರ ನನ್ನ ವ್ಯೂವರ್ಸ್ಗೂ ಸಿಗಲಿ ಅಂತ ಕೇಳ್ಕೊತಾ ಇವತ್ತು ಒಂದು ವಿಶೇಷವಾದಂತಹ ವಾರಾಹಿ ಅಮ್ಮನವರ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕಷ್ಟಗಳು ಏನೇ ಇರಲಿ, ಅದೆಂಥದ್ದೇ ಸಮಸ್ಯೆ ಇರಲಿ, ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಅಮ್ಮನವರ ಅನುಗ್ರಹ ಆಗಿ ಖಂಡಿತ ನಿಮ್ಮ ಏನು ಕೋರಿಕೆ ಇದೆಯೋ ಅದು ನೆರವೇರುತ್ತೆ. ನಿಮ್ಮ ಏನು ಕಷ್ಟ ಇದೆಯೋ ಅದೆಲ್ಲ ಸಂಪೂರ್ಣವಾಗಿ ಬಗೆಹರಿಯುತ್ತದೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದೆಷ್ಟೇ ಕಠಿಣವಾಗಿರಲಿ, ಅಮ್ಮನವ್ರನ್ನ ಒಂದು ಸಾರಿ ನಂಬಿ ನಾನು ಹೇಳುವಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ನಾನು ಹೇಳುವಂತಹ ಸಮಯದಲ್ಲಿ ನೀವು ಹೇಳಿದ್ದೇ ಆದರೆ ಖಂಡಿತ ನಿಮಗೆ 3 ದಿನದಲ್ಲಿ ಅಮ್ಮನವರು ಕನಸಿನಲ್ಲಾದರೂ ನಿಮಗೆ ಅನುಗ್ರಹಿಸಿ ನಿಮ್ಮ ಕಷ್ಟ ಏನಿದೆಯೋ ಅದನ್ನು ನಿವಾರಣೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಅಂತ ಅನ್ನೋದು ಇಲ್ಲ. ಆದರೆ ವಾರಾಹಿ ಅಮ್ಮನವ್ರನ್ನ ನೀವು ಧರ್ಮ ನ್ಯಾಯಬದ್ಧವಾಗಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಕೇಳ್ಕೊಳ್ಬೇಕು. ಶತ್ರುಬಾಧೆಗಳು, ಮಾಟ ಮಂತ್ರ ತಂತ್ರಗಳು, ವಾಮಾಚಾರಗಳು, ಈ ರೀತಿ ಏನೇ ಸಮಸ್ಯೆ ಇದೆ, ದುಷ್ಟಶಕ್ತಿ, ಪ್ರೇತ ಬಾಧೆಗಳು, ಮನೆಯಲ್ಲಿ ಅನೇಕ ಸಮಸ್ಯೆಗಳು, ಕುಟುಂಬದಲ್ಲಿ ಇರ್ತಕ್ಕಂತಹ ಶತ್ರುಗಳ ಸಮಸ್ಯೆಗಳು, ನಿಮಗೆ ಯಾರಾದರೂ ಏನು ತೊಂದರೆ ಕೊಡ್ತಾ ಇದೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದರೆ, ಈ ರೀತಿಯೆಲ್ಲ ಇದ್ದಾಗ ಖಂಡಿತವಾಗಿ ನೀವು ಅಮ್ಮನವ್ರನ್ನ ನಂಬಿ ಅಮ್ಮನವ್ರನ್ನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ರೀತಿಯ ಒಳ್ಳೆ ಫಲಗಳನ್ನ ಪಡೀತೀರಾ. ಅಮ್ಮನವರು ಸದಾ ನಿಮ್ಮ ಕೈ ಹಿಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಅಂತ ಅನ್ನೋದು ಇಲ್ಲ. ಆದರೆ ವಾರಾಹಿ ಅಮ್ಮನವ್ರನ್ನ ನಾವು ರಾತ್ರಿ ದೇವತೆ ಅಂತ ಹೇಳಿ ಕರೀತೇವೆ. ಅಮ್ಮನವ್ರನ್ನ ರಾತ್ರಿ 8 ಗಂಟೆಯ ನಂತರ ಪೂಜೆ ಮಾಡುವುದು, ಆರಾಧನೆ ಮಾಡುವುದನ್ನು ಮಾಡುವುದು ಬಹಳನೇ ಶ್ರೇಷ್ಠ. ವಾರಾಹಿ ಅಮ್ಮನವ್ರಿಗೆ ಹೋಮ ಹವನಗಳೆಲ್ಲವನ್ನು ರಾತ್ರಿಯ ಸಮಯದಲ್ಲೇ ಮಾಡುವಂಥದ್ದು. ತಾಯಿ ವಾರಾಹಿಯನ್ನು ರಾತ್ರಿ ದೇವತೆ ಎಂದು ಕರೆಯುತ್ತಾರೆ. ಸಮಸ್ಯೆ ಏನೇ ಇರಲಿ, ಅದೆಷ್ಟೇ ಕಠಿಣವಾಗಿರಲಿ, ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಹೇಳಿಕೊಂಡು ನೀವು ಅಮ್ಮನವ್ರನ್ನ ಬೇಡಿಕೊಂಡು ರಾತ್ರಿ ನೀವು ಇದನ್ನು ಮಾಡಬೇಕು. ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ರಾತ್ರಿ 10 ಗಂಟೆ ನಂತರ, 10 ಗಂಟೆಯಿಂದ 2 ಗಂಟೆ ಒಳಗಡೆ ನೀವು ಯಾವುದೇ ಸಮಯದಲ್ಲಿ ಆದ್ರೂ ಅಮ್ಮನವ್ರನ್ನ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು. 11 ಸಾರಿ ನಾನು ಹೇಳುವಂತಹ ವಾರಾಹಿ ದೇವಿಯ ಮಹಾಮಂತ್ರ ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಖಂಡಿತ ಹೇಳ್ತಾ ಇದ್ದೀನಿ, ಅಮ್ಮನವರು ಕನಸಲ್ಲಾದರೂ ನಿಮಗೆ ಅನುಗ್ರಹಿಸ್ತಾರೆ. ನಿಮ್ಮ ಸಂಕಷ್ಟಗಳು ಏನಿದೆಯೋ ಅದೆಲ್ಲ ನಿವಾರಣೆ ಮಾಡ್ತಾರೆ. ಪ್ರತಿನಿತ್ಯ ನೀವು ಹೇಳಿಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ಳಿ. ಅಮ್ಮ, ನನ್ನ ಸಮಸ್ಯೆ ಈ ರೀತಿ ಇದೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನನಗೆ ಕಷ್ಟಗಳಿದೆ, ನನಗೆ ವಾಮಾಚಾರದ ಭಯ ಆಗ್ತಾಯಿದೆ, ದುಷ್ಟಶಕ್ತಿಗಳ ಭಯ ಆಗ್ತಾಯಿದೆ, ಶತ್ರುಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ತಾಯಿ ನನಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ನನ್ನ ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಇದೆ ಅಂತ ಎಲ್ಲ ನಿಮ್ದು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ. ಗಂಡ ಹೆಂಡತಿ ಸಮಸ್ಯೆ, ಈ ರೀತಿ ಏನೇ ಇದ್ರೂ ನಿಮಗೆ ಮನೆಯಲ್ಲಿ ಗೌರವ ಕೊಡ್ತಾ ಇಲ್ವಾ, ಅಥವಾ ನಿಮ್ಮನ್ನು ಮನೆಯಲ್ಲಿ ತುಂಬ ಕೀಳಾಗಿ ನೋಡ್ತಾ ಇದ್ದಾರಾ, ಸೊ ಈ ರೀತಿ ಎಲ್ಲ ಇತ್ತು ಅಂತಂದರೆ ಅಮ್ಮನವ್ರ ಹತ್ರ ಹೇಳ್ಕೊಳ್ಳಿ. ಮನಸ್ಸಿಂದ ನಿಷ್ಠೆಯಿಂದ ಅಮ್ಮನವ್ರನ್ನ ಬೇಡ್ಕೊಳ್ಳಿ. ಅಮ್ಮನವ್ರನ್ನ ಬೇಡ್ಕೊಂಡು ನೀವು ರಾತ್ರಿ 10 ಗಂಟೆಯಿಂದ 2 ಗಂಟೆ ಒಳಗಡೆ ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರವನ್ನು 11 ಸಾರಿ ಹೇಳ್ಕೊಳ್ಳಿ. ನಿತ್ಯ ಕೂಡ ನೀವು ಹೇಳ್ಕೊಳ್ಬೋದು. ಇದರಲ್ಲಿ ಯಾವುದೇ ಒಂದು ಇದು ಅಂತ ಅನ್ನೋದು ಇರೋದಿಲ್ಲ. ನೀವು ಸದಾ ಹೇಳ್ಕೊಳ್ಳೋದ್ರೆ ರಾತ್ರಿ ಸಮಯದಲ್ಲಿ ಮಾತ್ರ ನೀವು ಹೇಳ್ಕೊಳ್ಬೇಕು. ಅಮ್ಮನವರು ಅತಿ ಶೀಘ್ರವಾಗಿ, ವಾರಾಹಿ ಅಮ್ಮನವ್ರನ್ನ ಶೀಘ್ರ ದೇವತೆ ಅಂತ ಹೇಳಿ ಕರಿತೀವಿ. ಶೀಘ್ರವಾಗಿ ನಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ. ಅದರ ನಂಬಿಕೆ ಇರಬೇಕು, ನಮ್ಮಲ್ಲಿ ನ್ಯಾಯವಾಗಿರಬೇಕು, ನಾವು ಬದ್ಧವಾಗಿರಬೇಕು. ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶಗಳು ಇಲ್ಲದಾಗ ನಮ್ಮನ್ನು ತಾಯಿ ಕೈ ಹಿಡಿದು ಕಾಪಾಡ್ತಾಳೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ, ನೀವು ಹೇಗೆ ಕೇಳ್ಕೊಳ್ಬೇಕು ಅಂತ ಹೇಳಿ. ಈಗ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಅಮ್ಮನವ್ರ ಹತ್ರ ನೀವು, ಅಮ್ಮ ನನಗೆ ಇಂಥವ್ರು ತೊಂದರೆ ಹಾಕ್ಕೊಡ್ತಾ ಇದ್ದಾರೆ ತಾಯಿ, ಅವರಿಗೆ ಒಳ್ಳೆ ಬುದ್ಧಿ ಕೊಡಮ್ಮ, ನನ್ನ ತಂಟೆಗೆ ಅವ್ರು ಬರದೇ ಇದ್ದರೆ ಸಾಕು ತಾಯಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ಒಳ್ಳೆ ದಾರಿಯನ್ನು ತೋರಿಸಮ್ಮ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕು. ಈ ಥರ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅಮ್ಮನವ್ರು ಅನುಗ್ರಹಿಸ್ತಾರೆ. ಅಮ್ಮ, ನನಗೆ ಅವ್ರು ಕೆಟ್ಟದ್ದು ಮಾಡಿದ್ದಾರೆ, ಅವರು ನನಗೆ ಕೆಟ್ಟದ್ದು ಮಾಡಿದ್ದಾರೆ, ಅವ್ರಿಗೂ ಕೆಟ್ಟದ್ದೇ ಆಗಲಿ ಅಂತ ಖಂಡಿತ ಕೇಳ್ಕೊಳ್ಬಾರ್ದು. ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಮ್ಮ, ಬುದ್ಧಿ ಕಲಿಸು ತಾಯಿ ಅವ್ರಿಗೆ ಅಂತ ಕೇಳ್ಕೊಳ್ಬೇಕು. ಆ ರೀತಿ ಕೇಳ್ಕೊಂಡಾಗ ಖಂಡಿತವಾಗಿಯೂ ಆಗ ಅಮ್ಮನವರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ. ಹಾಗಾದರೆ ಯಾವುದು ಆ ಮಹಾ ಬೀಜಾಕ್ಷರಿ ಮಂತ್ರ, ಅಮ್ಮನವರ ಮಹಾಮಂತ್ರ ಅಂತ ಹೇಳಿ ಈಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ನೀವು ಜಸ್ಟು ಒಂದು 11 ಸಾರಿ ಹೇಳ್ಕೊಳ್ಳಿ ಸಾಕು, ಅಷ್ಟು ಸತಿ ಹೇಳ್ಕೊಂಡು ಅಮ್ಮನವ್ರನ್ನ ಮನಸ್ಸಿಂದ ನಿಷ್ಠೆ ಭಕ್ತಿಯಿಂದ ಅಂದ್ಕೊಂಡು ಬೇಡ್ಕೊಳ್ಳಿ ಸಾಕು. ನೋಡಿ, ಮಂತ್ರ ಹೀಗಿದೆ: ಓಂ ಐಂ ಕ್ಲೀಂ ಶ್ರೀಂ ವಾರಾಹಿ ದೇವಿಯೇ ನಮಃ ಅಂತ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ಖಂಡಿತವಾಗಿಯೂ ಅಮ್ಮನವರು ನಿಮ್ಮ ಸಂಕಷ್ಟಗಳನ್ನು ನೆರವೇರಿಸ್ತಾರೆ. ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಅಥವಾ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಇರ್ಬೋದು, ನಿಮ್ಮ ಆರೋಗ್ಯ ಸಮಸ್ಯೆಗಳು ಇರ್ಬೋದು, ಏನೇ ಇದ್ರೂ ನೆರವೇರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.